ಮಾಡ್ಕೊಳ್ಳಿ. ನಡೀತಾ ಇರತಕ್ಕಂತಹ ಭಗವಂತನ ಕೈಂಕರ್ಯದಲ್ಲಿ ಯಾವುದೇ ರೀತಿಯಾದಂತಹ ವಿಘ್ನಗಳಿಲ್ಲದೆ ಭಗವಂತನ ಕೈಂಕರ್ಯ ನಿರ್ವಿಘ್ನವಾಗಿ ನೆರವೇರುವಂತಹ ಅನುಗ್ರಹಗಳಾಗ್ಲಿ. ಹಾಗೆ ನೀವು ಮಾಡ್ತಾ ಇರತಕ್ಕಂತಹ ಎಲ್ಲಾ ಕಾರ್ಯದಲ್ಲಿ ಬರತಕ್ಕಂತಹ ವಿಘ್ನಗಳು ನಿವಾರಣೆ ಆಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುವಂತಹ ಅನುಗ್ರಹಗಳಾಗ್ಲಿ ಅಂತ ಹೇಳಿ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಈ ಸಾನ್ನಿಧ್ಯ ಬಂದು ಸುಮಾರು 8,000 ವರ್ಷಗಳ ಇತಿಹಾಸ ಇರುವಂತಹ ಸನ್ನಿಧಾನ. ಈ ಸಾನ್ನಿಧ್ಯವನ್ನ ಹಿಂದೆ ಆಸ್ತಿಕ ಮಹಾಮುನಿಗಳು ರಥಸಪ್ತಮಿ ದಿನ ನವಪಾಷಾಣ ನಿರ್ಮಿತವಾದಂಥ ಲಿಂಗವನ್ನ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನುವಂಥದ್ದು ಸಾನ್ನಿಧ್ಯ ಒಂದು ವಿಶೇಷ ಮತ್ತೆ ಇತಿಹಾಸ. ಸ್ವಾಮಿಯ ಒಂದು ಕ್ಷೇತ್ರದಲ್ಲಿ ಇಲ್ಲಿ ಸರ್ಪಯಾಗ ನಡೆದಂಥ ಸ್ಥಳ ಇದು. ಅಂದ್ರೆ ಹಿಂದೆ ಜನಮೇಜಯ ಅಂತ ಮಹಾರಾಜ ಇರ್ತಾನೆ, ಅವರ ತಂದೆ ಪರೀಕ್ಷಿತ ಮಹಾರಾಜ. ವಿಧಿಯ ಲಿಖಿತದಿಂದ ಅವ್ರಿಗೆ ಒಂದು ಸರ್ಪ ಕಚ್ಚಿ ಅವ್ರ ಹತ್ರ ಆಗಿರ್ತಾರೆ. ಇವರು ಪಾಂಡವ ಕುಲದಲ್ಲಿ ಬರ್ತಾರೆ. ಪರೀಕ್ಷಿತ ಮಹಾರಾಜ ಯಾರು ಅಂದ್ರೆ ಅಭಿಮನ್ಯುವಿನ ಮಗ. ಅಭಿಮನ್ಯು ಬಂದು ಅರ್ಜುನನ ಮಗ. ಇವರು ಚಂದ್ರವಂಶದಲ್ಲಿ ಬರ್ತಾರೆ. ಸೊ ಹಾಗಾಗಿ ಈ ಸಾನ್ನಿಧ್ಯದಲ್ಲಿ ಆ ಸರ್ಪಯಾಗ ಮಾಡ್ತಾರೆ. ಇಲ್ಲಿ ಈ ಮಾಡಿದ ಕ್ಷಣದಲ್ಲಿ ಹಿಂದೆ ಬ್ರಹ್ಮನ ವರದಿಂದ ವಾಸುಕಿಗೋಸ್ಕರವಾಗಿ ಬ್ರಹ್ಮ ಒಂದು ವರ ಕೊಟ್ಟಿರ್ತಾನೆ, ಆಸ್ತಿಕ ಮಹಾಮುನಿಗಳ ಜನನವಾದ ಮೇಲೆ ಈ ಸರ್ಪಯಾಗ ನಿಲ್ಲುತ್ತೆ ಅವರಿಂದ ಅಂತ ಹೇಳಿ. ಹಾಗಾಗಿ ಆ ಆಸ್ತಿಕ ಮಹಾಮುನಿಗಳು ಇಲ್ಲಿಗೆ ಬಂದು ಸರ್ಪಯಾಗ ನಿಲ್ಲಿಸ್ತಾರೆ. ನಿಲ್ಲಿಸಿದ ಮೇಲೆ ಅವನಿಗೆ ಮಕ್ಕಳಾಗೋದಿಲ್ಲ. ಯಾರಿಗೆ? ಜನಮೇಜಯನಿಗೆ. ಅವನು ಯಾವ ಕಾರಣಕ್ಕೋಸ್ಕರವಾಗಿ ನನಗೆ ಮಕ್ಕಳಾಗ್ಲಿಲ್ಲ ಅಂತ ಕೇಳಿದಾಗ ಆಗ ಸರ್ಪನ ಕೆಣಕಿದ್ರೇನೆ ನಮ್ಗೆ ಮಕ್ಕಳಾಗಲ್ಲ ಅಥವಾ ಬೇರೆ ಸರ್ಪದ ದೋಷಗಳಿಂದ ಚರ್ಮ ರೋಗಗಳು ಬರುತ್ತೆ. ಆದ್ರೆ ನೀನು ಸರ್ಪಗಳನ್ನ ಇಷ್ಟೊಂದು ಸಾವಿರಾರು ಸರ್ಪಗಳನ್ನ ಅಗ್ನಿಯಲ್ಲಿ ಆಹುತಿ ಮಾಡಿದ್ಯಾ, ಹಾಗಾಗಿ ನಿನಗೆ ಸರ್ಪದೋಷ ಬಂದಿದೆ, ಹಾಗಾಗಿ ನಿನಗೆ ಮಕ್ಕಳಾಗಿಲ್ಲ, ಮುಂದೆ ಪಾಂಡವ ವಂಶ ಬೆಳೆಯುವಂಥದ್ದು ನಿಧಾನ ಆಗತ್ತೆ ಅಂತ ಹೇಳ್ತಾರೆ. ಇದಕ್ಕೇನು ಪರಿಹಾರ ಅಂತ ಕೇಳಿದಾಗ ನಾಗಗಳೆಲ್ಲ ಆರಾಧನೆ ಮಾಡ್ತಕ್ಕಂತಹ ದೈವ ಶಿವ. ಅವನನ್ನ ನವಪಾಷಾಣ ನಿರ್ಮಿತವಾದಂತಹ ದ್ರವ್ಯಗಳಿಂದ ಕೂಡಿಸಿ ಅವನನ್ನ ಪ್ರತಿಷ್ಠಾಪನೆ ಮಾಡಿದ್ದೆ ಆದ್ರೆ ನಿನಗೆ ಸಂತಾನ ಭಾಗ್ಯ ಅನುಗ್ರಹ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆಸ್ತಿಕ ಮಹಾಮುನಿಗಳು ಜನಮೇಜಯ ಮಹಾರಾಜ ರಥಸಪ್ತಮಿಯ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಸಾನ್ನಿಧ್ಯದ ವಿಶೇಷ. ಸ್ವಾಮಿ ಮೇಲೆ ಬ್ರಹ್ಮಸೂತ್ರ ಇರುವಂಥದ್ದು ವಿಶೇಷ. ಬ್ರಹ್ಮಸೂತ್ರ ಇರುವಂತಹ ಸ್ವಾಮಿಯ ಮೇಲೆ ಬಿದ್ದಂಥ ಪ್ರತಿಯೊಂದು ನೀರಿನ ಕಣವು ಸಹ ಅಮೃತಕ್ಕೆ ಸಮಾನ. ಆ ಅಮೃತಮಯವಾದಂತಹ ಜಲದಿಂದ ಬಂದಂತಹ ಅಂದ್ರೆ ಸ್ವಾಮಿಗೆ ಅಭಿಷೇಕ ಆಗತ್ತೆ. ಆ ಜಲದಿಂದ ಭಕ್ತಾದಿಗಳಿಗೆ ತೀರ್ಥ ಸ್ನಾನ ಮಾಡಿಸುವಂಥದ್ದಾಗತ್ತೆ. ಈ ತೀರ್ಥ ಸ್ನಾನದಿಂದ ಭಕ್ತಾದಿಗಳಿಗೆ ಬರ್ತಕ್ಕಂಥ ಎಲ್ಲ ರೀತಿಯಾದಂಥ ಅಷ್ಟದಾರಿದ್ರಗಳು, ಹಿಂದೆ ಆಗಿರ್ತಕ್ಕಂತಹ ಶಾಪಗಳು ಮತ್ತೆ ಮನಸ್ಸಿಗೆ ಮಾಡಿರ್ತಕ್ಕಂಥ ದ್ರೋಹಗಳು, ಇನ್ನೊಬ್ರಿಗೆ ಈ ದ್ರೋಹಾದಿಗಳ ಪಾಪಕ್ಷಯಗಳೆಲ್ಲ ನಿವಾರಣೆ ಆಗಿ ಅವ್ರಿಗೆ ಪುಣ್ಯ ಪ್ರಾಪ್ತಿ ಆಗತ್ತೆ. ಇಲ್ಲಿಗೆ ಬಂದ್ರೆ ಏನೋ ದೊಡ್ಡದಾಗ ಆಗತ್ತೆ ಅಂತ ಅಲ್ಲ. ಇಲ್ಲಿಗೆ ಬಂದ್ರೆ ದೊಡ್ಡದಾಗಿ ಮನೆ ಕಟ್ಬಿಡ್ತೀರಾ, ಕಾರ್ ತಗೊಂಡಿರ್ತೀರಾ, ಅಥವಾ ಕೋಟಿ ಬಂದ್ಬಿಡುತ್ತೆ, ಇಲ್ಲಿಗೆ ಬಂದ್ರೆ ಸಾಲ ತೀರ್ಬಿಡುತ್ತೆ ಅಲ್ಲ. ಖಂಡಿತವಾಗ್ಲೂ ಇಲ್ಲಿಗೆ ಬಂದವ್ರಿಗೆ ಮನಸ್ಸಿಗೆ ಶಾಂತಿ ಸಿಗುವಂಥದ್ದಾಗತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗತ್ತೆ. ಏನಾದ್ರೂ ದಾರಿದ್ರ್ಯ ಇದ್ರೆ ಪರಿಹಾರ ಆಗುವಂಥದ್ದಾಗತ್ತೆ. ಪೂರ್ವಾರ್ಜಿತ ಪಾಪಗಳು ಏನಾದ್ರೂ ಮಾಡಿದ್ರೆ ಅದರಿಂದ ನಾವೇನಾದ್ರೂ ಆರ್ಥಿಕವಾದಂಥ ಸಂಕಷ್ಟ, ದಾರಿದ್ರ್ಯವನ್ನ ಹೊಂದಿದ್ರೆ, ಅಥವಾ ಮಕ್ಕಳ ಭಾಗ್ಯ ಇಲ್ಲ, ಇನ್ನು ಕೆಲಸ ಸಿಗ್ತಾ ಇಲ್ಲ, ಅಥವಾ ಮದುವೆ ಆಗಿಲ್ಲ, ಗ್ರಹ ದೋಷಗಳ ನಿವಾರಣೆ ಆಗುವಂಥದ್ದು ಈ ಸಾನ್ನಿಧ್ಯದಲ್ಲಿ ವಿಶೇಷ ಆಗಿರುತ್ತೆ. ಪವಿತ್ರಧಲೇನ ಬೋಧಾರಭ್ಯಾನಿಂ ತಪ್ರಚ್ಚಾಹ ದೇವಾತ್ಮಾನಂ ತಪ್ರಚ್ಚಾಹ ಅಪವಿತ್ರೋ ಪವಿತ್ರೋ ಭಾ ಸರ್ವಾವತ್ರಾಂಗತೋ ವಿವಾ ಯಸ್ಮರಿ ಪುಂಡರೀಕಾಕ್ಷಂ ಭವಾಭ್ಯಾಶ್ಚರಂ ದರಶ್ಚುತಿಃ ಆಚರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಬೋರ್ಧ್ಯೋಭಿರಸೋ ಅಮೃತಂ ಬ್ರಹ್ಮ ಭೂರ್ಭವತ್ವರುಂ ಭೂರ್ಭವತ್ವರುಂ ಭೂರ್ಭವತ್ವರುಂ. ಎಲ್ಲ ಬೆರಳುಗಳನ್ನ ಬಿಡಿ. ಬಲಗಡೆ ಕಿವಿ ಮತ್ತೆ ಮೂಗನ್ನ 3 ಸರಿ ಮುಟ್ಕೊಳ್ಳಿ ಬಲಗೈಯಲ್ಲಿ. ಬಲಗಡೆ ಕಿವಿ ಭೂರ್ಭವತ್ವರುಂ ಭೂರ್ಭವತ್ವರುಂ ಭೂರ್ಭವತ್ವರುಂ. 2 ಬೆರಳು ಶಬ್ದ ಮಾಡಿ ಬಲಗಡೆಯಿಂದ ಕೈ ಸುತ್ತ ಹಾಕಿ
या मेधा आपस्वरसो गन्धर्वरेषो जायन्मनः ಸೊ ದೇವರನ್ನ ನಂಬಿ ಬಂದಂಥವ್ರು ಖಂಡಿತವಾಗ್ಲೂ ಇಲ್ಲಿ ದೇವರನ್ನ ಅರ್ಸ್ಕೊಂಡು ಬಂದ್ರೆ ಖಂಡಿತವಾಗ್ಲೂ ಅವರಿಗೆ ಅಭಿಷ್ಟ ಪ್ರಧಾನವಾದಂಥ ಅನುಗ್ರಹಗಳು ಸಂಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಪ್ರತಿ ಪ್ರದೋಷ ಕಾಲದಲ್ಲಿ ಅಂದ್ರೆ ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷದಲ್ಲಿ ತ್ರಯೋದಶಿ ಅಂತ ಬರುತ್ತೆ. ಹುಣ್ಣಿಮೆಯ ಹಿಂದಿನ 2ನೇ ದಿವಸ, ಪೌರ್ಣಮಿಯ ಹಿಂದಿನ 2ನೇ ದಿವಸ ತ್ರಯೋದಶಿ ಅಂತ ಬರುತ್ತೆ. ಆ ತ್ರಯೋದಶಿಯಲ್ಲಿ ಸಾಯಂಕಾಲ 4:15 6 ಗಂಟೆ 6:15 ಸ್ವಾಮಿಗೆ ಅಭಿಷೇಕ ಜರುಗುತ್ತೆ. ಆ ಅಭಿಷೇಕ ಮಾಡಿದಂಥ ಜಲದಿಂದ ಭಕ್ತಾದಿಗಳಿಗೆ ತೀರ್ಥ ಸ್ನಾನ ಮಾಡಿಸ್ತೀವಿ. ಇದರಿಂದ ಮದುವೆ ಆಗತ್ತೆ, ಆರ್ಥಿಕವಾದಂಥ ಸಂಕಷ್ಟಗಳು ದೂರ ಆಗತ್ತೆ, ದೇಹದಲ್ಲಿರ್ತಕ್ಕಂಥ ರೋಗ ರುಜಿನಗಳು ಉಪಶಮನ ಆಗತ್ತೆ, ಮತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗತ್ತೆ. ಸೊ ಈ ಕ್ಷೇತ್ರಕ್ಕೆ ಬಂದ ಈ ರೀತಿಯಾದಂಥ ಅನುಗ್ರಹಗಳು ಸಂಪ್ರಾಪ್ತಿ ಆಗುತ್ತೆ ಅಂತ ಹೇಳಿ. ಇದು ಪ್ರದೋಷ ಅಂತ ಹೇಳಿ ತಿಂಗಳಲ್ಲಿ ಎಷ್ಟು ಸಲ ಬರುತ್ತೆ? ತಿಂಗಳಲ್ಲಿ 2 ಪ್ರದೋಷ ಕಾಲಗಳು ಬರುವಂತದ್ದಾಗತ್ತೆ. ಈ ಪ್ರದೋಷ ಅಂದ್ರೆ ಏನು ಅಂದ್ರೆ ಶಿವ ವಿಷವನ್ನ ಉಂಡಂತ ಸಮಯ 4:15 6 ಗಂಟೆ. ಆ ಸಮಯದಲ್ಲಿ ಹಿಂದೆ ಸಮುದ್ರ ಮಂಥನ ಆಗ್ಬೇಕಾದ್ರೆ ಸ್ವಾಮಿ ಏನ್ ಮಾಡ್ತಾನೆ ಅಂದ್ರೆ ವಿಷ ಕುಡಿತಾನೆ. ಒಂದ್ ಹಾವು ಕಚ್ಚಿದ್ರೆ ಏನಾಗತ್ತೆ, ರಾತ್ರಿ ಪೂರ್ತಿ ಎದ್ದಿರ್ಬೇಕು ಅಂತ ಹೇಳ್ತೀವಿ. ಹಾಗಾಗಿ ಏನಾಗತ್ತೆ, ನಮ್ಗೆ ಪ್ರಜ್ಞಾಹೀನ ಆಗುವಂಥದ್ದಾಗತ್ತೆ. ಆ ಸ್ವಾಮಿಗೆ ಆ ಸಮಯದಲ್ಲಿ ಏನಾಗ್ತಾನೆ ಅಂದ್ರೆ ಪ್ರಜ್ಞಾಹೀನನಾಗ್ತಾನೆ. ಆ ಸಮಯದಲ್ಲಿ ಆಕಾಶ ಗಂಗೆ ಏನು ಮಾಡ್ತಾಳೆ ಅಂದ್ರೆ ಶಿವನ ಮೇಲೆ ಧಾರಾಕಾರವಾಗಿ ಸುರಿತಾಳೆ. ಆಗ ನಂದಿ ಕೂತ್ಕೊಂಡು ಶಿವನಾಮ ಸ್ಮರಣೆಯನ್ನ ಹೇಳ್ತಾ ಇರ್ತಾನೆ. ಅದಕ್ಕೆ ಮೊದಲು ನಂದಿಗೆ ಅಭಿಷೇಕ ಮಾಡಿ ಆಮೇಲೆ ಕಾಶಿ ವಿಶ್ವನಾಥ ಸ್ವಾಮಿಗೆ ಅಭಿಷೇಕ ಮಾಡುವಂಥದ್ದು ಮಾಡ್ತೀವಿ. ಆ ಅಭಿಷೇಕದಿಂದ ಏಕಕಾಲದಲ್ಲಿ ಸ್ವಾಮಿಗೆ ಮತ್ತೆ ನಕ್ಷತ್ರ ಆರತಿ ಅಂತ ಮಾಡ್ತೀವಿ. ಸ್ವಾಮಿಗೆ ಮತ್ತೆ ನಂದೀಶ್ವರನ್ಗೆ ಏಕಕಾಲದಲ್ಲಿ ಆರತಿ ಮಾಡೋದ್ರಿಂದ ಎಂಥದ್ದೇ ದೋಷಗಳಿದ್ರು ಖಂಡಿತವಾಗ್ಲೂ ಸಾನ್ನಿಧ್ಯಕ್ಕೆ ಬಂದ್ರೆ ಪರಿಹಾರ ಆಗತ್ತೆ ಅಂತ ಹೇಳಿ. ಒಂದು ಬಿಳಿ ಬಣ್ಣದ ಬಟ್ಟೆಯನ್ನ ಅನ್ನುವಂಥವರು 5 ಸೋಮವಾರಗಳು ರಾಹುಕಾಲದಲ್ಲಿ ಯಾರು ಕಂಕಣ ಕಟ್ಕೊಳ್ಬೇಕು ಅಂತ ಇದ್ದೀರಾ ಅಥವಾ ಇನ್ನೂ ಮದ್ವೆ ಹೌದು, ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಅಂದ್ರೆ ಇದು ರಥಸಪ್ತಮಿಯ ದಿನ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಬೆಳಗ್ಗೆ 7 ಗಂಟೆ 3 ನಿಮಿಷಕ್ಕೆ ರಥಸಪ್ತಮಿಯಿಂದ ಸ್ವಾಮಿಗೆ ದರ್ಶನ ಮಾಡಿ, ಅಂದ್ರೆ ರಥಸಪ್ತಮಿಯ ದಿನ ಸೂರ್ಯನ ಕಿರಣ ಸ್ವಾಮಿಗೆ ಪೂಜೆ ಸಲ್ಲಿಸಿ ಆನಂತರವಾಗಿ ಹೊಸ ರಥವನ್ನ ಹೇರ್ತಾನೆ ಅಂತ ಹೇಳಿ ಸಾನ್ನಿಧ್ಯದ ಒಂದು ವಿಶೇಷ. ಸಾನ್ನಿಧ್ಯಕ್ಕೆ ಬರುವಂತಹ ಭಕ್ತಾದಿಗಳು ಅವರ ಮನಸ್ಸಿಗೆ ಏನು ಅಭಿಪ್ರಾಯಗಳಿರುತ್ತೆ, ಅವ್ರಿಗೆ ಏನು ಒಳ್ಳೇದಾಗಿದೆ ಅದನ್ನ ತಿಳಿಸ್ತಾರೆ. ಬೇರೆ ಅವ್ರ ಆಕಾಂಕ್ಷೆಗಳನ್ನ ಇಟ್ಕೊಂಡು ಇಲ್ಲಿ ಬರ್ತಾರೆ. ಬೆಟ್ಟದಷ್ಟು ಆಕಾಂಕ್ಷೆ ಇಟ್ಕೊಂಡು ಬರುವಂಥದ್ದು ಬೇಡ. ಮನಸ್ಸಿಗೆ ಶಾಂತಿ ಬೇಕು, ಮನೆಯಲ್ಲಿ ನೆಮ್ಮದಿ ಬೇಕು, 4 ಜನಕ್ಕೆ ಒಳ್ಳೇದು ಮಾಡಬೇಕು, ಧರ್ಮ ಮಾರ್ಗದಲ್ಲಿ ನಡೆಸುವಂತ ಜ್ಞಾನ ಬೇಕಾದ್ರೆ ಸಾನ್ನಿಧ್ಯಕ್ಕೆ ಬಂದ್ರೆ ಖಂಡಿತವಾಗ್ಲೂ. ಅಂದ್ರೆ ಸಾನ್ನಿಧ್ಯಕ್ಕೆ ಬರುವಂತ ಪರಿಪೂರ್ಣವಾಗಿ ಭಗವಂತನನ್ನ ನಂಬಿರೋದಿಲ್ಲ. ಏನೋ ಕಾಟಾಚಾರಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ, ತೀರ್ಥ ಸ್ನಾನ ಮಾಡ್ತಾ ಇದೀವಿ, ಹೋಗ್ತೀವಿ ಅಂತ. ಇವಾಗ ನಿಮ್ಮ ತಂದೆಯನ್ನ ನೀವು ನಂಬಿ ಪೂರ್ಣವಾಗಿ ಹಠ ಹಿಡಿದು ನನಗಿದು ಬೇಕೇ ಬೇಕು ಅಂದಾಗ ನಿಮ್ಮ ತಂದೆ ಕೊಡಿಸ್ತಾರೋ ಇಲ್ವೋ? ನನ್ನ ಹೆಸರು ರೇವತಿ ಅಂತ. ನಾವಿರೋದು ಇಲ್ಲೇ ಜಾಲಹಳ್ಳಿ ಕ್ರಾಸ್ KGL ಹತ್ರ. ಇಲ್ಲಿ 2 ಇಯರ್ಸಿಂದ ಬರ್ತಾ ಇದ್ದೀವಿ. ನೆಮ್ಮದಿ ಶಾಂತಿ ಇದೆ. ನಮಗೆ ಎಷ್ಟು ಜನ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಹೇಳಿದ್ದೀವಿ, ಎಲ್ಲ ಬಂದು ಸೇರ್ಕೊಂಡಿದ್ದಾರೆ. ಜೀವನದಲ್ಲಿ ಏನು ಅನ್ಕೊಂಡ್ರಿ, ಏನಾಗಿದೆ, ಏನು ಬದಲಾವಣೆ ಕಂಡುಕೊಂಡಿದ್ರಿ? ಪೀಸ್ ಆಫ್ ಮೈಂಡ್ ಇದೆ, ತುಂಬ ಪೀಸ್ ಆಫ್ ಮೈಂಡ್ ಇದೆ. ಮಕ್ಕಳು ಓದಬೇಕು ಅಂತ ಬೇಡ್ಕೊಂಡಿದ್ವಿ, ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ ಬಂದ ಮೇಲೆ ಪಾಸಿಟಿವ್ ಎನರ್ಜಿ ಕಾಣಿಸ್ತಾ ಇದೆ. ದೇವಸ್ಥಾನ ತುಂಬ ಪವರ್ಫುಲ್ ಇದೆ. 7th ಟೈಮ್ ನಮ್ಮದು. ಸೊ ಬೇಸಿಕ್ಲಿ ನಾವು ಮಗು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ವಿ. ಸೊ ಪಾಸಿಟಿವ್ ಆಗಿದೆ. ಆ್ಯಂಡ್
ಕೆಲವೊಂದು ಟೆಕ್ನಿಕಲಿ ಐ ಹ್ಯಾವ್ ಲರ್ನ್ಟ್ ಏನು ಮಿಸ್ಟೇಕ್ ಆಗ್ತಾ ಇದೆ ಎಲ್ಲ ಗೊತ್ತಾಗಿದೆ, ಎಲ್ಲ ಪ್ರಾಬ್ಲಮ್ ರಿಕವರ್ ಆಗ್ತಾ ಇದೆ ಆ್ಯಂಡ್ ಒಳ್ಳೆ ಗ್ರೋತು ಇದೆ. ಸೊ ಇಟ್ಸ್ ಪಾಸಿಟಿವ್ ಥಿಂಗ್. ಸೊ ಫಸ್ಟ್ ಡೇ ಇಂದ 7th ಡೇಗೆ ಬಿಲೀಫ್, ನಂದು ಅಷ್ಟೊಂದು ಬಿಲೀಫ್ ಇರಲಿಲ್ಲ ಫಸ್ಟ್ ಡೇಗೆ. ಇವಾಗ 7th ಟೈಮಿಗೆ ಬಿಲೀಫ್ ಜಾಸ್ತಿ ಆಗಿದೆ, ಇನ್ನೂ ನಂಬಿಕೆ ಬಂದಿದೆ, ಇನ್ನೂ ಐ ಆಮ್ ಮೋರ್ ಲೈಕ್ ಓಕೆ ಟ್ರಸ್ಟಿಂಗ್ ಗಾಡ್. ಇನ್ನೂ ನಂಬೋ ಥರ ಬೇರೆಯವ್ರಿಗೂ ಒಂದು 2-3 ಜನಕ್ಕೆ ಹೇಳ್ತಾ ಇದ್ದೀನಿ, ಲೈಕ್ ಹೋಗಿ ಏನಾದರೂ ನಿಮಗೆ ಮದುವೆ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ ರೈಟ್ ಮ್ಯಾಚ್ ಅಂತ ಅಂದರೆ ಇಟ್ಸ್ ಡೆಫಿನೆಟ್ಲಿ ಅ ಬೆಟರ್ ಆಪ್ಷನ್. ನಮಸ್ತೆ, ನನ್ನ ಹೆಸರು ಸಂಧ್ಯಾ. ನಾನು ಬೇಸಿಕಲಿ ಇದು 7th ಟೈಮ್ ಬರ್ತಾ ಇರೋದು ದೇವಸ್ಥಾನಕ್ಕೆ. ಫಸ್ಟ್ ಡೇ ಬಂದಾಗ ನನಗೆ ಅಷ್ಟೊಂದು ಇದಿರಲಿಲ್ಲ, ಏನಾಗುತ್ತೋ ಏನೋ ಅಂತ. ಬಟ್ ಎಲ್ಲರೂ ಹೇಳ್ತಾ ಇದ್ರು, ಬಟ್ ನನಗೆ ಅಷ್ಟೊಂದು ಇದಿರಲಿಲ್ಲ. ಬಟ್ ಬೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನನಗೆ ಇವಾಗ ದೇವ್ರ ಮೇಲೆ ಫುಲ್ ನಂಬಿಕೆ ಬಂದಿದೆ. ನನ್ನ ಹೆಸರು ದೀಪ್ತಿ ಅಂತ. ನಾನು ಇಲ್ಲೇ ಯಲಹಂಕ ನ್ಯೂ ಟೌನ್ ವಾಸಿಯಾಗಿರ್ತೀನಿ. ಏನು ಮಾಡ್ತೀರಿ? ನಾನು ಮುಂಚೆ ಕೆಲಸ ವರ್ಕ್ ಮಾಡ್ತಾ ಇದ್ದೆ. ಇವಾಗ ಈ ಕ್ಷೇತ್ರಕ್ಕೆ ಬಂದು ಹೋಗಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆಗಿದೆ, ತುಂಬ ಚೆನ್ನಾಗಿದೆ. ನಾನು ಯಾವಾಗ ಇಲ್ಲೇ ಇರೋದ್ರಿಂದ ಫಸ್ಟೆಲ್ಲ ನಮಗೆ ಗೊತ್ತಿರಲಿಲ್ಲ ಈ ಕ್ಷೇತ್ರದ ಬಗ್ಗೆ. ಹೀಗೆ ನಾವೆಲ್ಲ ಸೋಷಿಯಲ್ ಮೀಡಿಯಾ ಇದರಲ್ಲೆಲ್ಲ ನೋಡಿಕೊಂಡು ಹಾಗೆ ಇದನ್ನು ಇಂಪ್ರೂವ್ ಮಾಡಿದ್ದಾರೆ, ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. स्वाहा आमान्वेदा सर्वविश्वरूपा हिरण्यवर्णा जगदेदगम्याः ओर्जस्वती पयसा पिण्डमाना चामान्वे स्वस्ति धरति दुर्गाणि विश्वा ಗಳಿಗೆ 8ನೇ ನಮಸ್ಕಾರವು ಅಷ್ಟದಿಕ್ಪಾಲಕರಿಗೆ, 9ನೇ ನಮಸ್ಕಾರವು ಮಂಗಳಂ ಓಂ ನಮಃ ಶಿವಾಯ ನಮಃ ಓಂ ಶಂಕರಾಯ ನಮಃ.
ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ. ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.